ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ರೆ ವಿ ಟಾಕ್ಸ್. ಇವತ್ತಿನ ವಿಷಯ ಬಂದೇನಪ್ಪ ಅಂದರೆ ಬಿಗ್ ಬಾಸ್ ಬಗ್ಗೆ ಲೈವ್ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಇವೆಲ್ಲ ಇರ್ತಾರೆ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈವ್ ಅಪ್ಡೇಟ್, ಲೈವ್ ಟಾಸ್ಕ್ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಸೊ ಮೊದಲನೇದಾಗಿ ಬೆಳಿಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ, ಮಧ್ಯಾಹ್ನ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿಲ್ಲ, ಸಾರಿ ಅಂತ ಹೇಳ್ತೀನಿ ವೀಕ್ಷಕರೇ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡೋಕ್ಕಾಗಲಿಲ್ಲ, ಬಟ್ ಅದ್ರ ಬಗ್ಗೆ ಯಾರು ಈ ಟಾಸ್ಕ್ನ ವಿನ್ ಆಗ್ತಾರೆ, ಸೊ ಅದ್ರ ಬಗ್ಗೆ ಪೂರ್ತಿ ವಿಡಿಯೋ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಇವಾಗ ನೀವು ನಿನ್ನೆ ಚರ್ಚೆ ನಡೆದಂತೆ ಯಾರು ಸೇಫ್ ಟೀಮ್ಗೆ ಹೋಗಿದ್ದಾರೆ, ಯಾರು ಸೇಫ್ ಟೀಮಿಂದ ನಾಮಿನೇಟ್ ಟೀಮ್ಗೆ ಬಂದಿದ್ದಾರೆ ಅಂತ ಅಂದರೆ ಸುಧೀರ್ ಅವರು ಏನಿದ್ದಾರೆ ಅವರು ಸೇಫ್ ಟೀಮ್ಗೆ ಹೋಗಿದ್ದಾರೆ. ಹಾಗೂ ನಾಮಿನೇಟ್ ಟೀಮಿಂದ ರಘು ಅವರು ಏನಿದ್ದಾರೆ ಅವರು ಸೇಫ್ ಟೀಮಿಂದ ರಘು ಅವರು ನಾಮಿನೇಟ್ ಟೀಮ್ಗೆ ಬಂದಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಅದರಿಂದ ಸುಧೀರ್ ಅವರು ಸೇಫ್ ಆಗಿದ್ದಾರೆ, ರಾಘವೇಂದ್ರ ಅವರು ನಾಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಅದ ನಂತರ ಬೆಳಗ್ಗೆ ಒಂದು ಟಾಸ್ಕ್ ಕೊಟ್ಟಿರ್ತಾರೆ, ಅದು ಒಂದೇನೋ ಬ್ಲಾಕ್ನ ಇಟ್ಟಿರ್ತಾರೆ ಮಧ್ಯದಲ್ಲಿ. ಸೊ ಅದೇ ರೀತಿಯಾಗಿ ಅದನ್ನು ಹೇಳ್ಕೊಂಡು ಒಂದೊಂದು ಬ್ಲಾಕ್ಸ್ಗಳನ್ನ ಅವರು ಎತ್ಕೋಬೇಕು. ಸೊ ಅದೇ ರೀತಿಯಾಗಿ ಅದರಲ್ಲಿ ಯಾರು ಗೆಲ್ತಾರೆ ಅಂದರೆ ಅದ್ರ ಬಗ್ಗೆ ಪೂರ್ತಿ ನಾನು ತಿಳಿಸ್ಕೊಡ್ತೀನಿ. ಸೊ ಮೊದಲನೇ ಟೀಮು ಅಂದರೆ ಸೇಫ್ ಟೀಮಿಂದ ಯಾರಪ್ಪ ಬರ್ತಾ ಇದ್ದಾರೆ ಅಂದರೆ ಅದು ಧನುಷ್ ಅವರು, ಕಾವ್ಯ ಅವರು, ಸ್ಪಂದನ, ಗಿಲ್ಲಿ. ಸೊ ಇವರು 4 ಜನ ಬರ್ತಾ ಇದ್ದಾರೆ ಸೇಫ್ ಟೀಮಿಂದ. ಸೊ ಅದೇ ರೀತಿಯಾಗಿ ನಾಮಿನೇಟ್ ಟೀಮಿಂದ ಯಾರಪ್ಪ ಬರ್ತಾ ಇದ್ದಾರೆ ಅಂದರೆ ರಘು ಅವರು, ಅಶ್ವಿನಿ, ಜಾನ್ವಿ, ಧ್ರುವಂತ್. ಸೊ ಇವ್ರು 4 ಜನ ನಾಮಿನೇಟ್ ಟೀಮಿಂದ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ವೀಕ್ಷಕರೇ, ಈ ಟಾಸ್ಕಲ್ಲಿ ಯಾರಪ್ಪ ವಿನ್ ಆಗೋದಂದ್ರೆ ಸೊ ಅದು ಯಾರು ಅಲ್ಲ, ನನ್ನದದ್ದೇ ನಾಮಿನೇಟೆಡ್ ಟೀಮು ಪುನಃ ವಿನ್ ಆಗ್ತಾರೆ ಅಂತ ಹೇಳ್ಬೋದು. ಸೊ ಗಿಲ್ಲಿ ಅವರು ಸ್ವಲ್ಪ ಎಡ್ವರ್ಟ್ನ ಮಾಡ್ತಾರೆ ವೀಕ್ಷಕರೇ. ಸೊ ಅದೇ ರೀತಿಯಾಗಿ ಅವರು ಸ್ವಲ್ಪ ಚೆನ್ನಾಗಿ ಆಡ್ತಾ ಇರ್ತಾರೆ ಫಸ್ಟು. ಸೊ ಅದ ನಂತರ ಕಾನ್ಫಿಡೆನ್ಸ್ ಇಂದನೇ ಅವರು ಸ್ವಲ್ಪ ಹಿಂದೆ ಉಳಿದ್ರು ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಅದೇ ರೀತಿಯಾಗಿ ಅವರು ಸಹ ಸ್ವಲ್ಪ ಅವರ ಎಡ್ವರ್ಟಿಂದ ಅದು ಟಾಸ್ಕ್ನ ಸೋಲೋ ಥರ ಆಗಿದೆ ವೀಕ್ಷಕರೇ. ಸೊ ಅದೇ ರೀತಿಯಾಗಿ ಎಲ್ಲರೂ ಗಿಲ್ಲಿ ಅವ್ರಿಗೇನೆ ನಾಮಿನೇಟ್ ಮಾಡೋ ಥರ ನೋಡ್ತಾ ಇದ್ದಾರೆ, ನೀವು ಪ್ರೊಮೋದಲ್ಲಿ ನೋಡಿರ್ಬೋದು ವೀಕ್ಷಕರೇ. ಸೊ ಅದ ನಂತರ ಈ ಟೀಮ್ನ ಈ ಟಾಸ್ಕ್ನ ಏನಿರ್ತದೆ ಅದು ನಾಮಿನೇಟ್ ಟೀಮು ಗೆದ್ದಿದ್ದಾರೆ. ಅದೇ ರೀತಿಯಾಗಿ ಅವ್ರಿಗೆ ಒಂದು ಪವರ್ ಸಿಕ್ಕಿದೆ. ಅದೇ ರೀತಿ ನಿಮ್ಗೆ ಗೊತ್ತಿರ್ಬೋದು ಯಾವ ಪವರು ಅಂತ. ಸೊ ಅದೇ ಯಾರು ಸೇಫ್ ಟೀಮಿಂದ ಯಾರನ್ನು ಕರ್ಕೋತೀರಾ, ನಾಮಿನೇಟ್ ಟೀಮಿಂದ ಯಾರನ್ನ ಕಳಿಸ್ತೀರಾ ಅಂತ. ಸೊ ಅದೇ ರೀತಿಯಾಗಿ ಡಿಸ್ಕಷನ್ ಮಾಡ್ತಾ ಇರ್ತಾರೆ ನಾಮಿನೇಟ್ ಟೀಮ್ ಅವರು. ಅದೇ ರೀತಿಯಾಗಿ ಒಂದು ಈಕ್ವಾಲಿಟಿ, ಒಬ್ರಿಗೆ ಒಂದು ಸಪೋರ್ಟ್ ಸಿಗಲ್ಲ ವೀಕ್ಷಕರೇ. ಸೊ ಒಬ್ಬೊಬ್ರಿಗೆ 5 ಜನ 7 ಜನ ಇದ್ರೆ ಅಕಸ್ಮಾತ್ 6 ಜನ ಅಲ್ಲಿ ಒಂದು ಡಿಸಿಷನ್ ಆದರೆ ಇನ್ನೊಬ್ರು ಒಂದು ಡಿಸಿಷನ್ ಇರ್ತಾರೆ. ಸೊ ಅದೇ ರೀತಿಯಾಗಿ ಅವ್ರ ಮಧ್ಯದಲ್ಲಿ ಜಗಳ ಆಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಸೊ ಜಗಳ ಆದಾಗ ಏನಪ್ಪ ಆಗುತ್ತೆ ಅಂದರೆ ತುಂಬ ಹೊತ್ತು ಕಳೆದೋಗುತ್ತೆ ಟೈಮು, ಅದರಿಂದ ಬಿಗ್ ಬಾಸ್ಗೆ ತುಂಬ ಕೋಪ ಬರುತ್ತೆ. ಸೊ ಆದ್ದರಿಂದ ಸೇಫ್ ಟೀಮ್ ಅವ್ರಿಗೆ ಒಂದು ಅಡ್ವಾಂಟೇಜ್ನ ಕೊಡ್ತಾರೆ. ಸೊ ಅದೇ ರೀತಿಯಾಗಿ ಸೇಫ್ ಟೀಮಿಂದ ಒಂದು ಅಡ್ವಾಂಟೇಜ್ನ ಕೊಟ್ಟಾಗ ಯಾರನ್ನ ನಾಮಿನೇಟ್ ಟೀಮ್ಗೆ ಕಳ್ಸೋಕ್ಕೆ ಇಷ್ಟಪಡ್ತೀರಾ, ಅದೇ ರೀತಿಯಾಗಿ ಸೇಫ್ ಟೀಮಲ್ಲಿ ಏನಿದೆ ಅಲ್ಲೂ ಸಹ ಸ್ವಲ್ಪ ಜಗಳ ಆಗುತ್ತೆ ವೀಕ್ಷಕರೇ. ಸೊ ಅದೇ ರೀತಿಯಾಗಿ ಈ ಟಾಸ್ಕ್ನ ಗೆದ್ದ ನಾಮಿನೇಟ್ ಟೀಮ್ ಇರುತ್ತೆ, ಅವರು ಸಹ ಅಡ್ವಾಂಟೇಜ್ನ ಕಳ್ಕೊತಾರೆ. ಅದೇ ರೀತಿಯಾಗಿ ಸೇಫ್ ಟೀಮ್ಗೆ ಏನೆಲ್ಲ ಅಡ್ವಾಂಟೇಜ್ ಸಿಗುತ್ತೆ ಅದು ಸಹ ಅವರು ಕಳ್ಕೊತಾರೆ. ಸೊ ಇಬ್ರು ಟೀಮು ಕಳ್ಕೊಂಡಿದ್ದಾದ್ಮೇಲೆ ಏನಪ್ಪ ಆಗುತ್ತೆ ಅಂದರೆ ಬಿಗ್ ಬಾಸ್ ಅವರು ಕ್ಯಾಪ್ಟನ್ ಏನಾಗಿದ್ದಾರೆ ಮಾಳು ಅವ್ರಿಗೆ ಒಂದು ಅಡ್ವಾಂಟೇಜ್ನ ಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ ಅವರು ನಾಮಿನೇಟ್ ಮಾಡಬೇಕು ಅಂತ ಕೊಡ್ತಾರೆ ವೀಕ್ಷಕರೇ. ಸೊ ಅದೇ ರೀತಿಯಾಗಿ ಅವರು ಮಾಳು ಯಾರನ್ನಪ್ಪ ನಾಮಿನೇಟ್ ಮಾಡ್ತಾರೆ ಅಂದರೆ ವೀಕ್ಷಕರೇ, ಅದು ನನ್ನದೇ ಸುದ್ದಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಸೊ ಗಿಲ್ಲಿ ಅವರು ಯಾವುದೇ ರೀತಿಯಾದ ನಾಮಿನೇಟ್ ಆಗಿಲ್ಲ ವೀಕ್ಷಕರೇ, ಸುಧೀರ್ ಅವರು ನಾಮಿನೇಟ್ ಆಗಿದ್ದಾರೆ ವೀಕ್ಷಕರೇ. ಸೊ ಅದೇ ರೀತಿಯಾಗಿ ಇನ್ನು ನಾಮಿನೇಟ್ ಆಗಿದ ಇನ್ನು ಎಷ್ಟು ಸ್ಪರ್ಧಿಗಳಿದ್ದಾರೆ ಅಂತ ನೋಡೋಕೆ ಹೋದರೆ ರಿಷಾ ಅವರಿದ್ದಾರೆ, ಸುಧೀರ್ ಅವರಿದ್ದಾರೆ, ರಕ್ಷಿತಾ ಅವರಿದ್ದಾರೆ, ರಾಶಿಕ್ ಅವರು, ಅಶ್ವಿನಿ, ಧ್ರುವಂತ್, ಜಾನ್ವಿ. ಸೊ ಇವರು 7 ಜನ. ಅದ್ರ ಜೊತೆಗೇನೆ ರಘು ಅವರು ಸಹ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ. ಸೊ ಅದರ ನಂತರ ನಾಮಿನೇಟ್ ಟೀಮಿಂದ ಸೇಫ್ ಟೀಮ್ಗೆ ಯಾರು ಬಂದಿದ್ದಾರೆ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ಸೊ ದಯವಿಟ್ಟು ತಲೆ ಕೆಡ್ಸ್ಕೊಬೇಡಿ. ಸೊ ಅದರ ನಂತರ ಗಿಲ್ಲಿ ಸೇಫ್ ಆಗಿದ್ದಾರೆ, ಕಾಕ್ರೋಚ್ ಅವರು ನಾಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಅದೇ ರೀತಿಯಾಗಿ ಒಂದು ಬಿಗ್ಗದ ಅಪ್ಡೇಟ್ ಬಂದಿದೆ. ಏನಪ್ಪ ಅಂದರೆ ಈ ವಾರ ಏನಿರುತ್ತೆ ಸೊ ನಾಮಿನೇಷನ್ ಇಲ್ಲ ಅಂತ 90% ಪ್ರೂವ್ ಆಗಿದೆ. ಸೊ ನೋಡೋಣ ಏನು ಇರುತ್ತಾ ಇಲ್ವಾ ಅಂತ ತಿಳಿಸ್ಕೊಡ್ತೀನಿ ಮುಂದಿನ ವೀಡಿಯೋಸ್ಗಳೇ ತಿಳಿಸ್ಕೊಡ್ತೀನಿ. ಇದೇ ರೀತಿಯಾದ ಲೈವ್ ಅಪ್ಡೇಟ್ಗೆ ಇನ್ನೂ ಕನ್ಫರ್ಮ್ ಆಗಿಲ್ಲ ನಾಮಿನೇಟ್ ಇದೆಯಾ ಇಲ್ವಾ ಅಂತ. ಬಟ್ ಕನ್ಫರ್ಮ್ ಆದಮೇಲೆ ಪಕ್ಕ ಅದ್ರ ಬಗ್ಗೆ ಪೂರ್ತಿ ವಿವರಣ ಮಾಡಿ ಯಾರನ್ನ ಕಳಿಸ್ಬೇಕಾಗಿತ್ತು, ಯಾರನ್ನ ಕಳಿಸಿಲ್ಲ ಅದ್ರ ಬಗ್ಗೆ ಪೂರ್ತಿ ವಿವರಣ ಮಾಡಿ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತೇನೆ ಇರ್ತೀನಿ. ನೀವೆಲ್ಲ ಬಿಡುತ್ತಾರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅದೇ ರೀತಿಯಾಗಿ ಯಾರೆಲ್ಲ ಗಿಲ್ಲಿ ಫ್ಯಾನ್ಸ್ ಆಗಿದ್ದೀರಾ ದಯವಿಟ್ಟು ಒಂದು ಕಮೆಂಟ್ನ ಹಾಕಿ ಅಂತಲೇ ಹೇಳ್ಬೋದು ವೀಕ್ಷಕರೇ. ಲೈವ್ ಅಪ್ಡೇಟ್ಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.